ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳು ಏನಾಗಿ ಬರ್ತಿದಾವೆ ಅಂದ್ರೆ SSLC ಒಂದು ಪರೀಕ್ಷೆಗಳು ಶುರುವಾಗಿರುವಂತದ್ದು ಕರ್ನಾಟಕ ರಾಜ್ಯಾದ್ಯಂತ SSLCಯ ವಾರ್ಷಿಕ ಪರೀಕ್ಷೆ 1/2025ರಲ್ಲಿ ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ ಒಂದು 4ನೇ ತಾರೀಕು 2025ನೇ ತಾರೀಕು ವರ್ಷದ ತನಕ ಈ ಒಂದು ಪರೀಕ್ಷೆಗಳು ನಡೀತಾ ಇರುವಂತದ್ದಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪರೀಕ್ಷೆಗಳಿಗೆ ವೇಳಾಪಟ್ಟಿ ಎಲ್ಲ ಬಿಡುಗಡೆಯಾಗಿ ಪರೀಕ್ಷೆಗಳು ಕೂಡ ಶುರುವಾಗಿದ್ದಾವೆ. ಇದೀಗ ಕರ್ನಾಟಕ ರಾಜ್ಯದಲ್ಲಿ SSLC ಪರೀಕ್ಷೆ ಬರೀತಿರುವಂತಹ ಕೆಲ ವಿದ್ಯಾರ್ಥಿಗಳಲ್ಲಿ ಬರ್ತಿರುವಂತಹ ಒಂದು ಪ್ರಶ್ನೆ ಸಂದೇಹಗಳ ಕುರಿತು ನಂತರದಲ್ಲಿ ಈ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ CM ಸಿದ್ದರಾಮಯ್ಯನವರೇ ಅಧಿಕೃತವಾಗಿ ಒಂದು ಸದನದಲ್ಲಿ ಅವರು ಮಾಹಿತಿನ ಪ್ರಕಟ ಮಾಡಿರುವಂತದ್ದು ತಿಳಿಸಿರೋದಾಗಿರುತ್ತೆ. ಸೊ ಅವ್ರು ಏನ್ ಮಾಹಿತಿನ ಕೊಟ್ಟಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಆಗಿತ್ತು. ಗ್ರೇಸ್ ಅಂಕ ಕೃಪಾಂಕವನ್ನ ಕೊಡ್ತಾರಾ, ಗ್ರೇಸ್ ಮಾರ್ಕ್ಸ್ ಅಂತ ಏನ್ ಕರೀತಾರಲ್ಲ ವಿದ್ಯಾರ್ಥಿಗಳಿಗೆ ಅದನ್ನ ಕೊಡ್ತಾರೆ. ಕಳೆದ ವರ್ಷಗಳಲ್ಲಿ 10% ಕೃಪಾಂಕವನ್ನ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗಿತ್ತು. ಈ ವರ್ಷ ಕೂಡ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ. ಸೊ ಆ ಕುರಿತು ಶಿಕ್ಷಣ ಸಚಿವರು ಏನ್ ಮಾಹಿತಿನ ಕೊಟ್ಟಿದ್ದಾರೆ, CM ಸಿದ್ದರಾಮಯ್ಯನವರು ಈ ಕುರಿತು ಸದನದಲ್ಲಿ ಏನ್ ಮಾಹಿತಿನ ಕೊಟ್ಟರು, ಇದ್ರ ಬಗ್ಗೆ ಲೈವ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಂತೂ ವಿಡಿಯೋವನ್ನ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ, ವಿಡಿಯೋ ನೋಡಿದ ನಂತರದಲ್ಲಿ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಬಹುದು ಅಂತ ಹೇಳ್ತಾ, ಮೊದಲನೇದಾಗಿ ಒಂದು ಪ್ರಮುಖವಾಗಿ ತಿಳಿಸುವಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ SSLC ವಿದ್ಯಾರ್ಥಿಗಳಿಗೆ 3 ಬಾರಿ ವಾರ್ಷಿಕ ಪರೀಕ್ಷೆಯನ್ನ ಮಾಡಲಿಕ್ಕೆ ಅವಕಾಶನ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದರ ಕಡೆನೂ ಕೂಡ ಗಮನನ ಕೊಡಿ. ಅಂದ್ರೆ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಅಂತ ಪರೀಕ್ಷೆಯನ್ನ ಕರೆಯೋದಿಲ್ಲ. ವಿದ್ಯಾರ್ಥಿಗಳಿಗೆ ಆ ಒಂದು ಪದ ಕೂಡ ಮೆನ್ಷನ್ ಆಗೋದಿಲ್ಲ. ನಂತರದಲ್ಲಿ ನಿಮ್ಮ ಮಾರ್ಕ್ಸ್ ಗಳಲ್ಲೂ ಕೂಡ ಸಪ್ಲಿಮೆಂಟರಿ ಅಥವಾ ಪೂರಕ ಪರೀಕ್ಷೆ ಅಂತ ಏನು ಬರೋದಿಲ್ಲ. ಸಾಮಾನ್ಯವಾಗಿ 3 ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ವಿದ್ಯಾರ್ಥಿ ಆದರೂ ಕೂಡ 3 ಪರೀಕ್ಷೆಗಳನ್ನ ತೆಗೆದುಕೊಳ್ಳಬಹುದಾಗಿರುತ್ತೆ. ಇದರಲ್ಲಿ 2ನೇ ಪರೀಕ್ಷೆ ತಗೊಳ್ಳೋರು 3ನೇ ಪರೀಕ್ಷೆನ ಬರೆಯುವಂತ ವಿದ್ಯಾರ್ಥಿಗಳು ಇರ್ತಾರಲ್ಲ, ಸೊ ಅವರು ಏನಾದರೂ ಬೇರೆ ತರ ಒಂದು PUC ಅಡ್ಮಿಷನ್, ಡಿಗ್ರಿ ಅಡ್ಮಿಷನ್ ಅಥವಾ ಬೇರೆ ಯಾವ್ದಾರ ಒಂದು ಮುಂದಿನ ಫ್ಯೂಚರ್ ಏನಾದ್ರು ಸಮಸ್ಯೆ ಆಗುತ್ತೆ ಹಾಗೆ ಅಂದ್ರೆ ಏನೂ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಮತ್ತೆ ಅವ್ರಿಗೆ ಏನಾದ್ರು ಇಂಪಾರ್ಟೆನ್ಸ್ ಕೊಡ್ತಾರೆ ಅಡ್ಮಿಷನ್ ಹಾಗೆ ಆ ತರ ಏನೂ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳ ಪರವಾಗಿ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಕ್ರಮಕ್ಕೆ ಮುಂದಾಗಿದ್ದು 3 ಬಾರಿ ವಾರ್ಷಿಕ ಪರೀಕ್ಷೆನೆ ಮಾಡ್ಲಿಕ್ಕೆ ಅವರು ಮುಂದಾಗಿರುವಂತದ್ದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ರೀಸನ್ಸ್ ಗಳಿಂದ ವಿದ್ಯಾರ್ಥಿಗಳು ಫಸ್ಟ್ ಎಕ್ಸಾಮ್ ಸರಿ ಬರೀದು ಹೋಗಬಹುದಾಗಿರುತ್ತೆ. ಆ ಕಾರಣಕ್ಕೆ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಹೋದಂತ ಪಕ್ಷದಲ್ಲಿ ಅಂದ್ರೆ ಸಪ್ಲಿಮೆಂಟರಿ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಎರಡನೇದು ಕಳೆದ ವರ್ಷಗಳಲ್ಲಿ ನಡೀತಿತ್ತಲ್ಲ, ಸೊ ಅದೆಲ್ಲ ಸಮಸ್ಯೆ ಆಗ್ತಿದ್ವು. ಸಪ್ಲಿಮೆಂಟರಿ ಅಂತ ವಿದ್ಯಾರ್ಥಿಗಳಲ್ಲಿ ಕೀಳು ಭಾವನೆಗಳೆಲ್ಲ ಬರ್ತಾ ಇದ್ವು. ಸೊ ಅದನ್ನೆಲ್ಲ ಹೋಗಲಾಡಿಸಬೇಕು ಅಂತ 3 ಬಾರಿ ವಾರ್ಷಿಕ ಪರೀಕ್ಷೆಗೆ ಅವಕಾಶ ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಒಂದನ್ನು ಬರೆಯೋದ ನಂತರದಲ್ಲೇ ಅವರ ಒಂದು ಫಲಿತಾಂಶ ಏನಾದರೂ ಸುಧಾರಣೆ ಆಗಬೇಕು, ಇನ್ನ ಹೆಚ್ಚಿಗೆ ಅಂಕ ನನಗೆ ಬರಬೇಕಿತ್ತು ಅಂತ ಅನ್ನೋ ಪಕ್ಷದಲ್ಲಿ ಆ ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನ ಕೂಡ ಕಟ್ಟಬಹುದಾಗಿರುತ್ತೆ. ಪರೀಕ್ಷೆ ಎರಡರ ನಂತರದಲ್ಲೂ ಕೂಡ ಪರೀಕ್ಷೆ ಮೂರನ್ನ ಕೂಡ ಕಟ್ಟಿ ಮತ್ತೆ ಪರೀಕ್ಷೆನ ಬರೀಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಆದರೆ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಒಂದಕ್ಕೆ ನೋಂದಣಿಯಾಗಿರೋದು ಕಡ್ಡಾಯ ಆಗಿರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ CM ಸಿದ್ದರಾಮಯ್ಯನವರು ಸದನದಲ್ಲಿ ಅಂದ್ರೆ ಇವಾಗ ಒಂದು ವಿಧಾನಸೌಧದ ಒಂದು ಸದನದಲ್ಲಿ ಸಭೆಗಳು ನಡೀತಾ ಇರುವಂತದ್ದಾಗಿರುತ್ತೆ. ಒಂದು ಬಜೆಟ್ ಇತರ ವಿಷಯಗಳ ಕುರಿತು ಚರ್ಚೆಗಳು ಆಗ್ತಿದ್ದಾವೆ. ಇದರಲ್ಲಿ CM ಸಿದ್ದರಾಮಯ್ಯನವರು ಇಂದು ಬೆಳಗ್ಗೆ ನಡೆದಂತ ಒಂದು ಸಭೆ ಶುರು ಹಂತದಲ್ಲಿದ್ದಂತ ಪಕ್ಷದಲ್ಲೇ ಅವರು ಮಾಹಿತಿನ ಕೊಟ್ಟರು. SSLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗಳೆಲ್ಲ ಶುರು ಆಗ್ತಿದ್ದಾರೆ. ವಾರ್ಷಿಕ ಪರೀಕ್ಷೆ 1/2025ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಅಂದ್ರೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದನೇ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅನ್ನ ಕೂಡ ತಿಳಿಸಿದ್ರು. ಮತ್ತೆ ವಿದ್ಯಾರ್ಥಿಗಳ ಪರೀಕ್ಷೆಗಳ ಕುರಿತು ಕೂಡ ಅವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಎಲ್ಲ ರೀತಿಯ ಕ್ರಮಗಳನ್ನ ಕೂಡ ಒಂದು ಶಿಕ್ಷಣ ಇಲಾಖೆಯವರು ಕೂಡ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ರೀತಿ ಸಮಸ್ಯೆ ಮತ್ತೆ ಆತಂಕ ಏನನ್ನು ಇಟ್ಕೊಳ್ಳದೆ SSLC ಪರೀಕ್ಷೆಗಳನ್ನ ಚೆನ್ನಾಗಿ ಬರೀಲಿ. ನಂತರದಲ್ಲಿ ಆ ಒಂದು ಹಿಂದೆ ವರ್ಷಗಳಲ್ಲಿ ಅಂದ್ರೆ ಕೋವಿಡ್ ನ ಸಂದರ್ಭಗಳಲ್ಲಿ SSLC ಒಂದು ಗ್ರೇಸ್ ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿನ ಕೊಟ್ಟಿರುವಂತದ್ದು. ಕಳೆದ ಒಂದು ವರ್ಷಗಳಲ್ಲಿ ಕೋವಿಡ್ ಇದ್ದಂತ ಕಾರಣ ವಿದ್ಯಾರ್ಥಿಗಳಿಗೆ ಒಂದು 10% ರಷ್ಟು ಕೃಪಾಂಕವನ್ನ ಕೊಡಲಾಗ್ತಿತ್ತು ಅಂತ CM ಸಿದ್ದರಾಮಯ್ಯನವರು ತಿಳಿಸಿರುವಂತದ್ದಾಗಿರುತ್ತೆ. ಅಂದ್ರೆ 10% ಗ್ರೇಸ್ ಮಾರ್ಕ್ಸ್ ಅಂತ ಕೋವಿಡ್ ನ ಒಂದು ಈ ವರ್ಷಗಳಿದ್ವಲ್ಲ, ಸೊ ಅಂದ್ರೆ 2-3 ವರ್ಷದ ಹಿಂದೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೃಪಾಂಕವನ್ನ ಕೊಡ್ತಾ ಇದ್ರು. ಆ ಒಂದು ಕೃಪಾಂಕ ಅಂದ್ರೆ ವಿದ್ಯಾರ್ಥಿಗಳಿಗೆ 10% ಒಂದು ಸಬ್ಜೆಕ್ಟ್ ಗಳಿಂದ ಮಾರ್ಕ್ಸ್ ಗಳು ಸಿಗ್ತಾ ಇತ್ತು. ಈಗ 100 ಮಾರ್ಕ್ಸ್ ಗೆ ಎಕ್ಸಾಮ್ ಬರೆಯುವಂತ ಸಬ್ಜೆಕ್ಟ್ ಆಗಿದ್ರೆ 10% ಅಂದ್ರೆ 10 ಅಂಕ ಆಗಿರುತ್ತೆ. 80 ಮಾರ್ಕ್ಸ್ ಗೆ ಪರೀಕ್ಷೆಯನ್ನು ಬರೆಯುವಂತ ಸಬ್ಜೆಕ್ಟ್ ಆಗಿದ್ರೆ 10% ಅಂದ್ರೆ 8 ಅಂಕ ಆಗುತ್ತೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ 10% ಗ್ರೇಸ್ ಅಂಕ ಅಂತ ಇರ್ತಾ ಇತ್ತು. ಸೊ ಆ ಒಂದು ಗ್ರೇಸ್ ಅಂಕದಿಂದ ವಿದ್ಯಾರ್ಥಿಗಳ ಒಂದು ಕಲಿಕಾ ಗುಣಮಟ್ಟ ಆಗಿರ್ಬೋದು, ಮತ್ತೆ ವಿದ್ಯಾರ್ಥಿಗಳು ಕೂಡ ಒಂದು ಯಾವ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿಜವಾಗ್ಲೂ ಕಲಿತಿದ್ದಾರೆ ಏನು ಎತ್ತ, ಸೊ ಇವುಗಳು ಕಾಣೆ ಆಗ್ತಾ ಇದ್ವು. ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿರಲಿಲ್ಲ. ಮತ್ತೆ ಇತರ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದಿ ಮಾರ್ಕ್ಸ್ ಬರೆಯೋದು ತೆಗೆದಂತ ವಿದ್ಯಾರ್ಥಿಗಳಿಗೆ ಅದರಿಂದ ಸಮಸ್ಯೆ ಕೂಡ ಆಗ್ತಿದೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೃಪಾಂಕ ಅಂದ್ರೆ ಫೇಲ್ ಆಗುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹುತೇಕರು ಕೂಡ ಏನೂ ಬರೆದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ತಿದ್ರು. ಇದರಿಂದ ಕೃಪಾಂಕದಿಂದ ಪಾಸ್ ಆಗ್ತಿದ್ರು. ಸೊ ಇದು ಕೂಡ ಸಮಸ್ಯೆ ಕೂಡ ಆಗಿ ಕಾಣಿಸ್ತಾ ಇತ್ತು. ಈ ಕಾರಣಕ್ಕೆ ವಿದ್ಯಾರ್ಥಿಗಳ ನೈಜ ಗುಣಮಟ್ಟ ಮತ್ತು ಶಾಲೆಗಳ ನೈಜ ಗುಣಮಟ್ಟ ಅಂದ್ರೆ ಶಿಕ್ಷಣದ ಗುಣಮಟ್ಟ ಮತ್ತೆ ಶಿಕ್ಷಕರ ಒಂದು ಯಾವ ರೀತಿಯಾಗಿ ಶಿಕ್ಷಣವನ್ನ ನೀಡುತ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಒಂದು ಶಿಕ್ಷಣ ಒಂದು ನೀಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಯಾವ ರೀತಿ ಸಿದ್ಧತೆಗಳು ಆಗ್ತಿದಾವೆ ಪರೀಕ್ಷೆಗಳಿಗೆ,
ಇದನ್ನೆಲ್ಲ ಒಂದು ನೋಡೋ ಉದ್ದೇಶದಿಂದ ಮತ್ತೆ ತಿಳ್ಕೊಬೇಕು ಮತ್ತೆ ಇದೆಲ್ಲ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಏನಿದೆಲ್ಲ ಅವರು ಒಂದು ಸದನದಲ್ಲಿ ಕೂಡ ಮಾಹಿತಿನ ಕೊಟ್ಟಿರೋದೇನೆಂದ್ರೆ ಒಂದು SSLC ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂತ ಅಂದ್ರೆ ಇಂದಿನ ವರ್ಷಗಳಲ್ಲಿ ಕೊಡ್ತಿದ್ದಂತ ಗ್ರೂಪಾಂಕ ಅಥವಾ ಗ್ರೇಸ್ ಮಾರ್ಕ್ಸ್ ಏನಿದೆಲ್ಲ ಈ ವರ್ಷ ಅದನ್ನ ಕೊಡಬೇಡಿ ಅಂತಕ್ಕಂಥ ಒಂದು ನಿರ್ಧಾರವನ್ನ ನಾನು ತಿಳಿಸಿದ್ದೀನಿ ಅಂತ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪ್ರಸ್ತುತದ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ತಿಳಿಸಿರುವಂತದ್ದಾಗಿರುತ್ತೆ. ಗ್ರೂಪಾಂಕ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬೇಡಿ ಅಂತಾನೆ ಇಲಾಖೆಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ 2025ರಲ್ಲಿ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ SSLC ವಿದ್ಯಾರ್ಥಿಗಳಿಗೆ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಇರೋದಿಲ್ಲ ವಿದ್ಯಾರ್ಥಿಗಳೇ. ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮಾಹಿತಿನ ಕೊಟ್ಟಿದ್ದಾರೆ, ಕೃಪಾಂಕ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಶಿಕ್ಷಣ ಇಲಾಖೆ ಕಡೆಯಿಂದನೂ ಕೂಡ ಒಂದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಶಿಕ್ಷಣ ಇಲಾಖೆಯ ಒಂದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಾಗಿರ್ಬೋದು, ಇಬ್ಬರು ಕೂಡ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಪ್ರಸ್ತುತದ ವರ್ಷದಲ್ಲಿ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಕಳೆದ ವರ್ಷಗಳಲ್ಲಿ ಏನು ಕೊಡ್ತಿದಾರಲ್ಲ ಕೋವಿಡ್ ನ ಒಂದು ಸಂದರ್ಭದಲ್ಲಿ ಆ ರೀತಿಯಾಗಿ ಈ ವರ್ಷ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡುವಂತದ್ದಿಲ್ಲ, ಕೊಡುತ್ತಾ ಇಲ್ಲ ನಾವು ಅಂತ ಕೂಡ ಅವರು ಮಾಹಿತಿಯನ್ನು ತಿಳಿಸಿರುತ್ತಾರೆ. ಹಾಗಾಗಿ 2025ರಲ್ಲಿ SSLC ಪರೀಕ್ಷೆನ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಕೃಪಾಂಕ ಇರುವುದಿಲ್ಲ. ಸೊ ವಿದ್ಯಾರ್ಥಿಗಳು ಯಾವ ಏನು ಬರ್ದಿರ್ತಾರಲ್ಲ ಓದಿರ್ತಾರಲ್ಲ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಅಂಕಗಳು ಸಿಗೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೃಪಾಂಕವನ್ನು ತೆಗೆದಿದ್ದಾರೆ. ಸೊ ಒಂದು ಕೃಪಾಂಕ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ರೆ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಅಂತೂ ಆಗ್ತಿರೋ, ರಿಸಲ್ಟ್ ಕೂಡ ಇನ್ಕ್ರೀಸ್ ಅಂತೂ ಆಗ್ತದವು. ಆದ್ರೆ ವಿದ್ಯಾರ್ಥಿಗಳಿಗೆ ಕೃಪಾಂಕದಿಂದನೇ ಪಾಸ್ ಆಗ್ತಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಅವಕಾಶನ ಕೊಟ್ಟಿದ್ದಾರೆ. ಫಸ್ಟ್ ಅಟೆಂಪ್ಟ್ ಏನಾದ್ರು ಆಯಿತು ಅಂದ್ರೆ ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಬರೆಯಬಹುದು ಅಂತ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಕೃಪಾಂಕ ಕೊಟ್ಟಿಲ್ಲ ಅಂದ್ರೆ ಕೂಡ ಯಾವುದೇ ರೀತಿಯಾದ ವಿದ್ಯಾರ್ಥಿಗಳು ಅನುತ್ತೀರ್ಣ ಆದಂತಹ ಪಕ್ಷದಲ್ಲಿ ಆ ವಿದ್ಯಾರ್ಥಿ 2ನೇ ಪರೀಕ್ಷೆ ಅಥವಾ 3ನೇ ಪರೀಕ್ಷೆನೂ ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿ ಗೊಂದಲಕ್ಕೆ ಈಡಾಗಬೇಡಿ ವಿದ್ಯಾರ್ಥಿಗಳು. ಸೊ ಕೃಪಾಂಕ ಕೊಡ್ತಾ ಇಲ್ಲ, ಕೃಪಾಂಕವನ್ನ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಅದರಿಂದ ಅನುತ್ತೀರ್ಣ ಆಗ್ಬಿಡ್ತೀವ ಏನು ತಲೆ ಕೆಡಿಸ್ಕೊಳ್ದೇನೆ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ಚೆನ್ನಾಗಿ ಬರೆಯೋದು ಬನ್ನಿ ಎಲ್ಲ ವಿದ್ಯಾರ್ಥಿಗಳು ಕೂಡ. ಸೊ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ಒಂದು ಉತ್ತರನ ಬರೀದೇನೆ ಬರೆಯಕೋಬೇಡಿ, ಎಲ್ಲಾನು ಕೂಡ ಅಟೆಂಡ್ ಮಾಡಿ, ಎಲ್ಲಾನು ಕೂಡ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದು ಬಂದಿರಿ. ಕೃಪಾಂಕದ ಅವಶ್ಯಕತೆ ಬರಬಾರ್ದು ನಿಮ್ಗೆ, ಆ ರೀತಿಯಾಗಿ ಬರೆದು ಬಂದಿರಿ. ಸದ್ಯಕ್ಕೆ ಶಿಕ್ಷಣ ಇಲಾಖೆ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ತಿಳಿಸಿರುವಂತಹ ಮಾಹಿತಿ ಏನಂದ್ರೆ ಕೃಪಾಂಕವನ್ನ ನಿಲ್ಲಿಸಲಾಗಿದೆ, ವಿದ್ಯಾರ್ಥಿಗಳು ಕೃಪಾಂಕವನ್ನ ಕೊಡ್ತಾ ಇಲ್ಲ ಅಂತ ರಾಜ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿರೋದಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ಕೃಪಾಂಕ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವಾಗ ಅರ್ಥ ಆಗಿದೆ ಅನ್ಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೆ ಯಾರಾದ್ರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಹಾಗೆ ಹೀಗೆ ಅಂತ ಒಂದು ಡೌಟ್ ಇರುವಂತವ್ರಿಗೆ ಮತ್ತೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಎಲ್ಲ ಕೊಡ್ತಾರಂತೆ ಇನ್ನೊಂದು ಮತ್ತೊಂದಂತ ಸುದ್ದಿಗಳನ್ನ ತಿಳಿಸ್ತಿರುವಂತ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಈಗಲೇ ಶೇರ್ ಮಾಡಿ, ನಂತರದಲ್ಲಿ ಅವರಿಗೆ ಮಾಹಿತಿನ ಕೂಡ ತಿಳ್ಕೊಂತಾರೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮುಖಾಂತರ ನೀವು ಬೆಂಬಲವನ್ನು ಸೂಚಿಸಬಹುದು. ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಅನಿಸಿಕೆ ಏನಿದ್ರು ಕೂಡ ನೀವು ಅದನ್ನ ಲೈಕ್ ಮುಖಾಂತರ ತಿಳಿಸಬಹುದಾಗಿರುತ್ತೆ ಅಂತ ಹೇಳ್ತಾ. ಸೊ ಹಾಗಾಗಿ ಬಹುತೇಕ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಸಿಕ್ಕಿದ್ರೆ ಖುಷಿ ಆಗಿರ್ತಿತ್ತು. ಆದ್ರೆ ಬಹುತೇಕ ಚೆನ್ನಾಗಿ ಮಾರ್ಕ್ಸ್ ತೆಗೆಯುವಂತ ಹೆಚ್ಚಿಗೆ ಅಂಕ ತೆಗೆಯುವಂತ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಏನೋ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗ್ತಾರೋ ಆ ಸಂದರ್ಭಗಳಲ್ಲಿ ಕೊಡ್ತಾ ಇದ್ರು. ಅನುತ್ತೀರ್ಣ ಅಂದ್ರೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಿರುವಂತಹ ಒಂದು ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ 3 ಸಬ್ಜೆಕ್ಟ್ ಅನ್ನ ವಿದ್ಯಾರ್ಥಿಗಳು ಪಾಸ್ ಆಗಿರ್ಬೇಕಿತ್ತು. ನಂತರದಲ್ಲಿ ಇನ್ನ 3 ಸಬ್ಜೆಕ್ಟ್ಗಳಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗ್ತಿರೋ ಅನ್ನೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 3 ಬಾರಿ ಅವಕಾಶನ ವಾರ್ಷಿಕ ಪರೀಕ್ಷೆಗೆ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ನ ಅಗತ್ಯತೆ ಬರುವುದಿಲ್ಲ ಅಂತ ಹೇಳಬಹುದಾಗಿರುತ್ತೆ. ಆದ್ರೂ ಬಹುತೇಕ ವಿದ್ಯಾರ್ಥಿಗಳಿಗೆ ಇನ್ನ ಪರೀಕ್ಷೆಗಳು ಶುರು ಹಂತದಲ್ಲಿರೋದ್ರಿಂದ ಶುರು ಆಗಿರೋದ್ರಿಂದ ನೀವು ಕೂಡ ಪರೀಕ್ಷೆಗಳನ್ನ ಚೆನ್ನಾಗಿ ಬರೀರಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಒಂದು ಉತ್ತಮ ಅಂಕಗಳೇ ಬರಲಿ ಅಂತ ಆಶಿಸ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.